ನಮಸ್ಕಾರ ಸ್ನೇಹಿತರೆ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಶನಿವಾರ. ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಚಪಾತಿ ತೊಂಡೆಕಾಯಿನ ಪಲ್ಯ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಏನು ತಿಂಡಿ ಇವತ್ತು ಕಮೆಂಟ್ ಮಾಡಿ ತಿಳಿಸಿ. ಬೆಳಗ್ಗೆ ಟೈಮೇ ಆಗೋದಿಲ್ಲ. ನಾನು ವಿಡಿಯೋ ಮಾಡ್ಕೊಂಡು ಅದಕ್ಕೆ ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ಅಂಗಡಿಗೆ ಹೋಗಿ ಟೈಮು ಮನೆಯಲ್ಲಿ ವೇಸ್ಟ್ ಆಗಿಬಿಡುತ್ತೆ, ಅದಕ್ಕೆ ವೇಸ್ಟ್ ಮಾಡೋಲ್ಲ ಟೈಮ್. ನಾನು 5 ನಿಮಿಷಕ್ಕೂ ನಾನು ಟೈಮು ವೇಸ್ಟೇ ಮಾಡಲ್ಲ. 5 ನಿಮಿಷನೂ ಒಂದು ಕುತ್ಕೊಳ್ಳಲ್ಲ ನಾನು. ಈ ಸರಿ ತಿಂಡಿ ಬೆಳಗ್ಗೆ ಆದರೆ ಮಾಡ್ಕೊತೀನಿ, ಇಲ್ಲ ಬಾಕ್ಸಿಗೆ ಹಾಕ್ಕೊಂಡು ತಗೊಂಡು ಹೋಗ್ಬಿಡ್ತೀನಿ ಸ್ನೇಹಿತರೆ. ಗಂಡು ಮಕ್ಳಿಗೆ ಕರೆಕ್ಟ್ ಟೈಮಿಗೆ ಸರಿಯಾಗಿ ಮಾಡಬೇಕಲ್ಲ. ಹೊರಗಡೆ ತೋಟಕ್ಕೆ ಹೋಗಿರ್ತಾರೆ, ಬಿಸಿಲಿಂದ ಬಂದಿರ್ತಾರೆ, ಅದಕ್ಕೆ ತಲೆ ಬಿಸಿ ಮಾಡಬಾರ್ದು. ಕರೆಕ್ಟಾಗಿ ಬರುತ್ತೆ ಊಟಕ್ಕೆ ಮಾಡಬೇಕು. ಕೆಲವು ಜನ ಗಂಡು ಮಕ್ಕಳು ಮಾತೇ ಕೇಳಲ್ಲ. ಕೆಲವು ಮನೆಗಳಲ್ಲಿ ಗಂಡು ಮಕ್ಕಳಿಗೆ ಕಟಕಟ ಅಂತ ಇರಬಾರ್ದು ಯಾವಾಗಲೂ. ಅವ್ರಿಗೆ ನೆತ್ತಿಗೆ ಏರ್ಬಿಡುತ್ತೆ. ಅವರಿಗೆ ಸಮಾಧಾನವಾಗಿ ಇರಬೇಕು. ಹೊರಗಡೆಯಿಂದ ಬಂದಿರ್ತಾರೆ ಗಂಡು ಮಕ್ಕಳು. ಬಂದ ತಕ್ಷಣ ಕೆಲವು ಜನಗೆ ಹೆಣ್ಮಕ್ಳು ಏನು ಮಾಡಿದೆ, ಎಲ್ಲಿಗೆ ಹೋಗಿದ್ದೆ, ಅದು ತರಲಿಲ್ಲ ಇದು ತರಲಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಆ ರೀತಿ ಮಾಡಬೇಡ್ರಿ. ಗಂಡು ಮಕ್ಕಳು ಹೆಣ್ಮಕ್ಳೇ ಆಗಲಿ, ಗಂಡು ಮಕ್ಳಿಗೆ ಯಾರೋ ಹೊರಗಿಂದ ಬರಲಿ, ಅವರಿಗೆ ನೀರು ಕುಡಿತೀರಾ, ಊಟ ಮಾಡ್ತೀರಾ, ಸಮಾಧಾನ ಮಾಡಿ ಆಮೇಲೆ ಮಾತಾಡಿಸಿ. ಅವರಿಗೆ ಎಲ್ಲಿಗೆ ಹೋಗಿದ್ರಿ, ಏನು ಮಾಡಿದ್ರಿ ಅಂತಾರೆ. ಕೇಳಿದ್ಮೇಲೆ ತಂದ್ರೆ ಅದನ್ನು ಕೇಳಿ. ಫಸ್ಟೇ ಬರ್ತಿದ್ದಂಗೆ ಕಲಿ, ನಾವು ಬಾಗ್ಲಿ ಬರ್ತಿದ್ದಂಗೆ ಕಲಿ, ಎಲ್ಲಿಗೋಯ್ದ್ರಿ, ನಾನು ಹೇಳಿದ್ಮೇಲೆ ತರಲಿಲ್ವ ಅಂದರೆ ಅವ್ರಿಗೆ ಎಷ್ಟು ಸಿಟ್ಟು ಬರುತ್ತೆ. ಆ ಥರ ಮಾಡಬೇಡಿ. ಸಮಾಧಾನ ಮಾಡಿ ಅವರಿಗೆ ಮಾತಾಡಿಸಿ ಕೇಳಿ. ಈ ವರ್ಷ ಮಳೆ ಬೇರೆ ಹೋಗ್ಬಿಟ್ಟಿದೆ. ತೋಟಗಳದ್ದು ತುಂಬ ಕಷ್ಟ ಆಗಿಬಿಟ್ಟಿದೆ. ಜಮೀನು ರೈತರು, ನಾವು ಹಳ್ಳಿ ಕಡೆ ಇಲ್ಲಿ ಲೋಕಲ್ ಅವರೇ, ಹಂಗಾಗಿ ರೈತರ ಕಷ್ಟ ನಮಗೂ ಅರ್ಥ ಆಗುತ್ತೆ ಸ್ನೇಹಿತರೆ. ಮಳೆ ಇಲ್ಲ, ನಾವು ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದೀವಿ, ಬಿಸ್ನೆಸ್ಸೇ ಇಲ್ಲ. ಎಲ್ಲ ಉಲನ್ ಐಟಮ್ ಹಾಕ್ಬಿಟ್ವಿ. ಮಳೆ ಬಂದಿತ್ತು 1-2 ದಿನ ಅಂತ, ಈಗ ಮಳೆನೇ ನಿಂತೋಗಿದೆ. ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಆಗಿದ್ದೆ ನಮಗೂ ಆಗೋದು. ಗಂಡು ಮಕ್ಳಿಗೆ ಹಿಂಸೆ ಕೊಡಬೇಡ್ರಿ. ಮಳೆ ಹೋಗಿದೆ ಈ ಸರಿಯ, ಅದು ಕೊಡಿಸ್ಲಿಲ್ಲ, ಸ್ಯಾರಿ ಕೊಡಿಸ್ಲಿಲ್ಲ, ನಮ್ಮ ಆಸೆ ನೀನೇನು ಈಡೇರಿಸ್ತೀಯ, ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಹೊರ ಕಟ್ಕೊಂಡು ಹೋಗಿ ಸೀರೆ ಕೊಡಿಸ್ರಿ, ಆ ತಿಂಡಿ ತರ್ರಿ, ಈ ತಿಂಡಿ ತರ್ರಿ, ಏನು ಕೇಳೋಕ್ಕೆ ಹೋಗ್ಬೇಡ್ರಿ. ಗಂಡು ಮಕ್ಕಳಿಗೆ ಯಾವಾಗಲೂ ಕಟಕಟ ಅಂತ ಇದ್ದರೆ ಮನೇಲಿ ಹೆಣ್ಮಕ್ಳು, ದುಡಿಯೋ ಗಂಡಸರಿಗೆ ಸಿಟ್ಟು ಬರುತ್ತೆ. ಆ ರೀತಿ ಮಾಡಬೇಡ್ರಿ. ತಾಳ್ಮೆಯಿಂದ ಸಮಾಧಾನವಾಗಿರಿ. ಸಂಸಾರ ತೂಗಲ್ಲ. ನಾವು ಹೆಣ್ಮಕ್ಳೇ ನಿಭಾಯಿಸ್ಕೊಂಡು ಹೋಗ್ಬೇಕು ಸಂಸಾರನ. ಗಂಡು ಮಕ್ಳಿಗೇನು ಹೊರಗಡೆಯಿಂದ ದುಡ್ಕೊಂಬಂದು ತಂದಾಕದು ಮಾತ್ರ ಗೊತ್ತಿರುತ್ತೆ. ಮನೆಗಳದು ಮೇಂಟೈನ್ ಮಾಡೋದು ಗೊತ್ತಿರಲ್ಲ. ಜಾಣ್ಮೆಯಿಂದ ಹೆಣ್ಣಾದವಳು ಉಳಿಸ್ಕೊಂಡು ಹೋಗ್ಬೇಕು. ಅದನ್ನೆಲ್ಲ ತುಗಿಸ್ಕೊಂಡು ಸಮನವಾಗಿ ಹೋಗಬೇಕು. ಗಂಡನಿಗೂ ಬೆಲೆ ಕೊಡಬೇಕು. ಹೆಂಡತಿ ಆದವಳು, ಗಂಡ ಆದವರು ಹೆಂಡ್ತಿಗೂ ಬೆಲೆ ಕೊಡಬೇಕು. ಆಗ ಸಂಸಾರದಲ್ಲಿ ಒಂದು ಜಗಳ ಬರಲ್ಲ. ಇಬ್ಬರೂ ಸಮನಾಗಿರಬೇಕು. ಜೀವನದ ಸಂಸಾರದ 2 ಬಂಡಿಗಳು, 2 ಚಕ್ರಗಳಿದ್ದ ಹಾಗೆ. ಹೆಣ್ಣು 1 ಚಕ್ರ ಆದರೆ ಗಂಡು 1 ಚಕ್ರ. 1 ಚಕ್ರ ಏರಿಗಿಳಿತು, 1 ಚಕ್ರ ನೀರಿಗಿಳಿತು ಅಂದರೆ ಸಂಸಾರ ತೂಗಲ್ಲ. ಅದನ್ನು ಸಮನಾಗಿ ಹೋಗ್ಬೇಕಾದ್ರೆ ಗಂಡು ಹೆಣ್ಣು ಇಬ್ಬರು ಅರ್ಥ ಮಾಡ್ಕೋಬೇಕು. ಗಂಡ ಹೆಂಡತಿ ಅರ್ಥ ಮಾಡ್ಕೊಂಡು ನಡೆಯೋದೇ ಜೀವನ. ಸಂಸಾರ ತುಂಬ ಕಷ್ಟ. 0 ತೆಗೆದ್ರೆ ಸಸಾರ ಆಗಿಬಿಡುತ್ತೆ. ಸಂಸಾರ ಅನ್ನೋದು 0 ತೆಗೆದ್ರೆ ಸಸಾರ ಆಗಿಬಿಡುತ್ತೆ. 0 ತೆಗಿದಂಗೆ ಸಂಸಾರನ ಉಳಿಸ್ಕೊಳ್ರಿ. ಈಗ ನದಿ ಸಮುದ್ರಕ್ಕೆ ಹೋಗಿ ಈಗ ದಡ ಸೇರಬೇಕು ಅಂದರೆ ತೆಪ್ಪ ಹೋದರೆ ಮಾತ್ರ ದಡ ಸೇರೋದು. ತೆಪ್ಪ ಇಲ್ಲದೆ ಇದ್ದರೆ ದಡ ಸೇರೋಕ್ಕಾಗಲ್ಲ. ಹಾಗೆ ಸಂಸಾರದಲ್ಲೂ ಗಂಡ ಆಗಲಿ ಯಾರೋ ಒಬ್ಬರಾಗಲಿ ತೆಪ್ಪಗಿದ್ರೆ ಸಂಸಾರ ಮುಂದೆ ಸಾಗುತ್ತೆ ಸ್ನೇಹಿತರೆ. ಕೆಲವು ಜನ ಹೆಣ್ಮಕ್ಳು ಗಂಡಕ್ಕೂ ದುಡ್ಡು ಕೊಡಲಿಲ್ಲ ಅಂತ
ಜೇಬಲ್ಲಿ ದುಡ್ಡು ತೆಗಿಯೋದು ಈ ಥರ ಎಲ್ಲ ಮಾಡ್ತಾರೆ. ಆ ರೀತಿ ಮಾಡಬೇಡ್ರಿ. ಯಾಕಪ್ಪ ಅಂತಂದರೆ ಅವ್ರಿಗೆ ಒಂದಿನ ಗೊತ್ತಾದರೆ ನಮಗೆ ನಮ್ಮ ಮೇಲೆ ಅನುಮಾನ ಬರುತ್ತೆ. ಆವಾಗ ಮನಸ್ಸು ಒಡೆದೋಗ್ಬಿಡುತ್ತೆ, ಯಾವತ್ತೂ ನಂಬಿಕೆನೇ ಬರಲ್ಲ. ಆ ರೀತಿ ಮಾಡಬೇಡಿ. ರೈಸ್ಗೆ ಇಟ್ಟಿದ್ದೀನಿ ಈ ಕಡೆಗೆ. ನೋಡಿ, ಬಿಳಿ ಬಟ್ಟೆಯಲ್ಲಿ ನಾನು ಹಂಚನ್ನು ಒರೆಸ್ಕೊತೀನಿ. ಚಪಾತಿ ಧೂಳು ಏನು ಕೂರೋದಿಲ್ಲ, ಎಣ್ಣೆ ಹಚ್ಚಿತೀವಲ್ಲ ಏನು ಕೂರೋದಿಲ್ಲ. ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ. ರೊಟ್ಟಿ ನೀರು ಒರೆಸ್ತೀವಲ್ಲ ಅದೇ ಬಟ್ಟೆನ ಯೂಸ್ ಮಾಡ್ತೀನಿ ಚಪಾತಿಗೂ. ನಿಮ್ಮನೇಲಿ ಏನು ತಿಂಡಿ ಸ್ನೇಹಿತರೆ ತಿಳಿಸಿ. ಹೊರಗಡೆ ದುಡಿಯೋ ಮಹಿಳೆ ತುಂಬ ಕಷ್ಟಪಡಬೇಕಾಗುತ್ತೆ. ಮನೆಯಲ್ಲಿ ಹೊರಗೆ ಒಳಗೆ ಎಲ್ಲ ಜವಾಬ್ದಾರಿನೂ ತಗೋಬೇಕಾಗುತ್ತೆ. ಗಂಡು ಮಕ್ಳಿಗೆ ಏನಪ್ಪ ಅಂತಂದರೆ ಗುಡ್ದು ತಂದಾಕ್ತಾರೆ, ಅದನ್ನು ಸರಿ. ಆದರೆ ಮನೆ ಟೆನ್ಷನ್ ಇರಲ್ಲ. ಮನೆಗೆ ಅದು ತರಬೇಕು ಇದು ತರಬೇಕು. ಈಗ ರೊಟ್ಟಿಯಾಗಲಿ ಹಿಟ್ಟುಗಳಾಗಲಿ ರೇಷನ್ ಆಗಲಿ ಎಲ್ಲನೂ ತರಬೇಕು ಅನ್ನೋ ಟೆನ್ಷನ್ ಇರಲ್ಲ ಸ್ನೇಹಿತರೆ. ಕೆಲವು ಮನೆ ತರ್ತಾರೆ, ಕೆಲವೊಂದು ಮನೆ ಟೆನ್ಷನ್ ಕೊಡಲ್ಲ. ಹೆಣ್ಮಕ್ಳು ಹೊರ ದುಡಿಯೋಕ್ಕೆ ಹೋದರೆ 4 ಕಾಸು ದುಡಿದ್ರೆ ಆಗ ಮನೆಗಿದ್ದ ಗಂಡನಿಗೂ ಸಹಕರಿಸ್ದಂಗೆ ಆಗುತ್ತೆ. ನಮ್ಮ ಖರ್ಚಿಗಾಗಲಿ, ಮನೆ ಖರ್ಚಿಗೆ, ಸಂತೆ ಖರ್ಚಿಗಾಗಲಿ, ರೇಷನ್ ಖರ್ಚಿಗಾಗಲಿ ನಾವು ದುಡಿಯೋದು. ಸುಮ್ಮನೆ ಅನ್ನೆಸೆಸರಿ ಅಲ್ಲಿ ಇಲ್ಲಿ ಅಲ್ಟೆ ಹೊಡ್ಕಂತ ಆ ಊರು ಈ ಊರು ತಿರುಗ್ಯಂತ ಹೋಗೋದ್ರ ಬದಲು ನಾವು ಏನಾದರೂ ಒಂದು ಕೆಲ್ಸಕ್ಕೆ ಹೋಗೋಣ. ಅದಕ್ಕೆ ನಾಚಿಕೆನಾ? ನಾವು ಏನಾದರೂ ಕೆಲಸ ಮಾಡೋಣ, ಅದೇನು ಮಾಡಬಾರ್ದಲ್ಲ. ನಾವು ಮಧ್ಯಮ ವರ್ಗದ ಜನ, ಗಂಡ ಹೆಂಡತಿ ಇಬ್ಬರೂ ದುಡಿಮೆ ಮಾಡಿದ್ರೆ ಸಂಸಾರ ನಡೆಯೋದು. ನಮ್ಮ ಜೀವನ ಹೇಗಪ್ಪ ಅಂದರೆ 6 ಕತ್ತಲ್ಲ 3 ಕಿಳಿಯಲ್ಲ, ಆ ಥರ ಜೀವನ. ಇತ್ಲಾಗೆ ಬಡತನದ ಜೀವನವನ್ನು ಮಾಡೋಂಗಿರಲ್ಲ, ಇತ್ಲ ಶ್ರೀಮಂತಿಗೆ ಜೀವನವನ್ನು ಮಾಡೋಂಗಿರಲ್ಲ. ಆ ಥರ ಮಧ್ಯಮ ವರ್ಗದ ಜೀವನ ಆಗಿದೆ ಸ್ನೇಹಿತರೆ. ಏನು ಮಾಡೋಕ್ಕೆ ಬರಲ್ಲ. ಜೀವನ ಹೇಗೆ ಬರುತ್ತೋ ಹಾಗೆ ಹೋಗಬೇಕು. ಕಷ್ಟ, ನೋವು, ದುಃಖ, ಅವಮಾನ ಎಲ್ಲವನ್ನೂ ಸಹಿಸ್ಕೊಂಡು ಹೋಗೋದೇ ಜೀವನ. ಕಷ್ಟನೇ ಇಲ್ಲ ಅಂತಂದರೆ ಮನುಷ್ಯನಿಗೆ, ಅವರಿಗೆ ಕಷ್ಟ ಹೇಗೆ ಅರ್ಥ ಆಗಬೇಕು. ಕಷ್ಟ ಬಂದಾಗಲೇ ನಾವು ಗಟ್ಟಿಯಾಗೋದು ಸ್ನೇಹಿತರೆ. ಯಾರಾದರೂ ಅವಮಾನ ಮಾಡಿದಾಗಲೇ ನಮಗೆ ಛಲ ಬರೋದು ದುಡಿಮೆ ಮಾಡಬೇಕು ಅಂತ. ಅವ್ರು ಹಂಗೆ ಅಂದ್ರಲ್ಲ, ನನಗೆ ಅವಮಾನ ಮಾಡಿದ್ರಲ್ಲ ಅನ್ನೋದಕ್ಕೋಸ್ಕರನಾದರೂ ನಾವು ಛಲದಿಂದ ದುಡಿಮೆ ಮಾಡ್ತೀವಿ ಸ್ನೇಹಿತರೆ. ನಿಂದಕರಿರಬೇಕಯ್ಯ ನಿಂದಕರು ಅಂತ ವಚನನ ಹೇಳಿದ್ದಾರೆ ಬಸವಣ್ಣವರು. ಹಾಗೆ ನಿಂದನೆ ಮಾಡೋರು ಇರಲೇಬೇಕು. ಇಲ್ಲದೇ ಇದ್ದರೆ ಯಾರೂ ಮೇಲೆ ಹೋಗೋಕ್ಕಾಗಲ್ಲ, ದುಡಿಮೆ ಮಾಡೋಕ್ಕಾಗಲ್ಲ. ಅವ್ರು ನೋಡು ಇವತ್ತು ಈ ಥರ ನನಗೆ ಮಾತಾಡಿಬಿಟ್ರಲ್ಲ, ಅವ್ರಿಗಿಂತ ನಾನು ಚೆನ್ನಾಗಿ ಬದುಕು ತೋರಿಸ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬರುತ್ತೆ ಸ್ನೇಹಿತರೆ. ನನಗೆ ಗೊತ್ತಿರೋದನ್ನು ಒಂದೆರಡು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಅನುಭವದಲ್ಲಿ. ನಾವು ಫ್ರಿಜ್ಜಲ್ಲೇ ಇಡಲ್ಲ ಸ್ನೇಹಿತರೆ ತರಕಾರಿನ. ಈಗ ಒಂದು ಇಲಿ ಸೇರ್ಕೊಂಬಿಟ್ಟಿದೆ, ಅದೇನು ಮಾಡಿದರೂ ಹೋಗಂಗಿಲ್ಲ. ಹಂಗಾಗಿ ತರಕಾರಿ ಸ್ಟ್ಯಾಂಡಲ್ಲಿ ಇವಾಗ ಇಡ್ತಾ ಇಲ್ಲ. ಏನಾರ ಮಾಡಿ ಅದನ್ನು ಇಲಿನ ಓಡಿಸ್ಬೇಕು. ಅದನ್ನು ಹೇಗೆ ಓಡಿಸೋದೋ ಗೊತ್ತಿಲ್ಲ. ಒಂದು ಇಲಿದನ್ನು ತಂದಿಟ್ಟಿದ್ವಿ, ಒಂದೇ ಒಂದು ಸತ್ತೋಯ್ತು. ಮತ್ತು ಇನ್ನೊಂದು ದಿನ ತರಕ್ಕೆ ಇಡೋಕ್ಕೆ ಹೋಗಿಲ್ಲ ನಾವು. ನೋಡೋಣ, ಅಂಗಡಿ ನೆನಪು ಬರೋಲ್ಲ ನನಗೆ ನಾವು ಹೋಗುವಾಗ. ನೋಡೋಣ, ತಗೊಂಡೋಗಿ ಇಡಬೇಕು ಸ್ನೇಹಿತರೆ. ಲೇಡೀಸ್ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರು ಕಂಡ್ರೆ ತುಂಬ ಖುಷಿಯಾಗುತ್ತೆ ನನಗೆ. ಹೆಣ್ಮಕ್ಳು ದುಡಿಮೆ ಮಾಡೋದು ಕಂಡ್ರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ ಸ್ನೇಹಿತರೆ. ಹೆಣ್ಣು ಭೂಮಿ ತಾಯಿ ಇದ್ದಂಗೆ. ಭೂಮಿ ತಾಯಿ ಎಷ್ಟು ಭಾರವನ್ನು ಹೊರ್ತಾಳೆ, ತುಳಿತಾರೆ, ಬೇಷೆ ಉಳುವೆ ಮಾಡ್ತಾರೆ, ಎಷ್ಟು ಭಾರವನ್ನು ಸಹಿಸ್ಕೊಂತಾಳೆ. ಹಾಗೆ ಹೆಣ್ಣು ತನ್ನ ಕಷ್ಟಗಳನ್ನು ಒಳಗೆ ಇಟ್ಕೊಂಡು ಮನೆತನದ ಗೌರವವನ್ನು ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗೋದು ಆಕೆಗೆ ಬಿಟ್ಟಿದ್ದು ಸ್ನೇಹಿತರೆ. ಸಂಸಾರದ ಗುಟ್ಟನ್ನು
ಇನ್ನೊಬ್ರ ಹತ್ರ ನಮ್ಮ ಫ್ರೆಂಡ್ಸೇ ಆಗಲಿ ಯಾರೇ ಆಗಲಿ ಅವ್ರ ಹತ್ರ ಮಾತಾಡಿದರೆ ನಾವು ನಮ್ಮ ವೀಕ್ನೆಸ್ಸನ್ನು ತೋರಿಸ್ಕೊಂಡಂಗೆ. ನಾವು ಮಾತಾಡ್ತೀವಿ, ಅವರೊಬ್ಬರು ಹೋಗಿ ಇನ್ನೊಬ್ರ ಹತ್ರ ಹೇಳ್ತಾರೆ, ಅವರು ಹೋಗಿ ಇನ್ನೊಬ್ರ ಹತ್ರ ಹೇಳ್ತಾರೆ. ಆವಾಗ ನಮ್ಮ ವೀಕ್ನೆಸ್ ಗೊತ್ತಾಗುತ್ತೆ. ದಯವಿಟ್ಟು ನಮ್ಮ ಸಂಸಾರದ ಗುಟ್ಟನ್ನು ಮನೆಯಲ್ಲೇ ಇಟ್ಕೊಳ್ರಿ. ಏನೇ ಇದ್ದರೂ ಗಂಡ ಹೆಂಡ್ತಿ ಇಬ್ಬರಲ್ಲೇ ಇಟ್ಕೊಳ್ರಿ. ಹೊರಗೆ ಅವ್ರ ಹತ್ರನೂ ಮಾತಾಡೋಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ. ನಮ್ಮ ಮರ್ಯಾದೆ ಗೌರವ ಪ್ರಶ್ನೆ ಅದು. ನಮ್ಮ ಮನೆತನಕ್ಕೆ ಗೌರವಕ್ಕೆ ಧಕ್ಕೆ ಬರಬಾರ್ದು. ಅದು ಸಮಾಜದಲ್ಲಿ ನಾವೇನೇ ಒಳಗಿದ್ರೂ ಸಮಾಜದಲ್ಲಿ ಒಳ್ಳೆಯ ರೀತಿ ಒಳ್ಳೆಯ ಮಾರ್ಗದಲ್ಲಿ ನಡೀಬೇಕು ನಾವು. ಆವಾಗಲೇ ನಮಗೊಂದು ಬೆಲೆ ಗೌರವ ಸಿಗೋದು ಸ್ನೇಹಿತರೆ. ಎಲ್ಲ ಕೆಲಸ ಆಯಿತು, ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಹೋಗಿ ಬರಲಾ?